ಬಿಗ್ ಬಾಸ್ ಮನೆಯಲ್ಲಿ ಧನುಷ್ ಬಿಟ್ಟು ಇನ್ನು ಉಳಿದವರೆಲ್ಲ ನಾಮಿನೇಟ್ ಆದ್ರು. ಇನ್ನು ಫಿನಾಲೆಗೆ ಹೋಗ್ಬೇಕಂದ್ರೆ ಟಾಸ್ಕ್ಗಳನ್ನು ಆಡಿಸೋದಕ್ಕೆ ಇದೀಗ ಬಿಗ್ ಬಾಸ್ ಅವರು ಶುರು ಮಾಡ್ಕೊಂಡಿದ್ದಾರೆ. ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಧ್ರುವಂತನ್ನ ಈ ಮೊದಲನೇ ಟಾಸ್ಕ್ ಆಡೋದಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ಅವರೇ ಸೆಲೆಕ್ಟ್ ಮಾಡಿದ್ದಾರೆ. ಹಾಗೇನೆ ಒಂದು ಅವಕಾಶ ಕೂಡ ಕೊಟ್ಟಿದ್ದಾರೆ. ಧ್ರುವಂತ್ ಎದುರಾಳಿಯಾಗಿ ಯಾರನ್ನಾದ್ರೂ ಆಯ್ಕೆ ಮಾಡ್ಕೋಬಹುದು ಅನ್ನುವಂತಹ ಅವಕಾಶವನ್ನ ಧ್ರುವಂತ್ಗೆ ಕೊಟ್ಟಿದ್ದಾರೆ. ಧ್ರುವಂತ್ ಈ ಆಟಕ್ಕೆ ಈ ಟಾಸ್ಕ್ ಅನ್ನ ಆಡೋದಕ್ಕೆ ಗಿಲ್ಲಿಯನ್ನ ಸೆಲೆಕ್ಟ್ ಮಾಡಿದ್ದಾರೆ. ಹಾಗೇನೆ ಗಿಲ್ಲಿ ಸೆಲೆಕ್ಟ್ ಮಾಡಿ ಒಂದು ಕಾರಣ ಕೂಡ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಗಿಲ್ಲಿ ಇದುವರೆಗೂ ಕಾಮಿಡಿ ಮಾಡೋದು ಬಿಟ್ಟು ಯಾವುದೇ ರೀತಿಯಾದಂತಹ ಟಾಸ್ಕ್ ಅನ್ನ ಆಡಿ ಗೆದ್ದಿರುವಂತಹ ಇತಿಹಾಸನೇ ಇಲ್ಲ ಅನ್ನುವಂತಹ ಒಂದು ಕಾರಣವನ್ನ ಕೊಟ್ಟು ಧ್ರುವಂತ್ ಅವರು ಅವರನ್ನ ಸೆಲೆಕ್ಟ್ ಮಾಡಿದ್ದಾರೆ. ನಿಮಗೂ ಎಲ್ಲರಿಗೂ ಸಹ ಗೊತ್ತಿರೋ ಹಾಗೆ ಗಿಲ್ಲಿ ಯಾವುದೇ ರೀತಿಯಾದಂತಹ ಟಾಸ್ಕ್ ಅನ್ನ ಸೀರಿಯಸ್ ಆಗಿ ತಗೊಂಡು ಗೆದ್ದಿರುವಂತಹ ಇತಿಹಾಸ ಇಲ್ಲ. ಇನ್ನಾದ್ರೂ ಒಂದು ಫಿನಾಲೆಗೆ ಹೋಗ್ಬೇಕಂತ ಆಸೆ ಇದ್ದಾದ್ರೂ ಸಹ ಗಿಲ್ಲಿ ಒಂದು ಸೀರಿಯಸ್ ಆಗಿ ಈ ಟಾಸ್ಕ್ ಅನ್ನ ತಗೊಂಡು ಯಾವ ರೀತಿಯಾಗಿ ಆಡ್ತಾರೆ, ಯಾವ ರೀತಿಯಾಗಿ ಗೆಲ್ತಾರ ಅಥವಾ ಗೆಲ್ಲದೆ ಇದ್ರೆ ಮಾತ್ರ ಈ ಫಿನಾಲೆ ಟಿಕೆಟ್ ಮಿಸ್ ಮಾಡ್ಕೊಳ್ಳೋದು ಖಂಡಿತ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಯಾರಿಷ್ಟ, ಯಾರು ಗೆಲ್ಲಬೇಕು, ಗಿಲ್ಲಿ ಫಿನಾಲ್ಗೆ ಹೋಗ್ಬೇಕಾ ಅಥವಾ ಧ್ರುವಂತ್ ಹೇಳಿದ್ದು ಸರಿನಾ ಅನ್ನೋದು ಕಾಮೆಂಟ್ ಮೂಲಕ ತಿಳಿಸಿ.